ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ಸಮಯದಲ್ಲಿ ನಾವು ಯಾರ ಕೈಗಳಲ್ಲಿ ಚಿತ್ರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 49ನೇ ಅಧ್ಯಾಯ 16ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಇಗೋ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ ಎಂಬುದಾಗಿ ದೇವರು ತಾನೇ ಹೇಳಿರುವ ಆತನ ವಾಕ್ಯವನ್ನ ನಾವು ನೋಡುವಾಗ ದೇವರು ನಮ್ಮನ್ನ ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಪ್ರಿಯರೇ, ಅಂಗೈಗಳಲ್ಲಿ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಸತ್ಯತೆ, ನಂಬಿಗಸ್ತಿಕೆ, ಮುಕ್ತತೆ ನಾವು ಕಾಣುವವರಾಗಿದ್ದೇವೆ. ತನ್ನ ಸತ್ಯತೆಯಲ್ಲಿ, ನಂಬಿಗಸ್ತಿಕೆಯಲ್ಲಿ, ನಿಷ್ಕಪಟವಾದ ರೀತಿಯಲ್ಲಿ ಆತನು ನಮ್ಮನ್ನ ಇರಿಸಿಕೊಂಡಿದ್ದಾನೆ, ಚಿತ್ರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ಆತನ ದೃಷ್ಟಿಯಲ್ಲಿ ನಾವಿದ್ದೇವೆ. ಆತನಿಗೆ ಅತಿ ಪ್ರಾಮುಖ್ಯರು ನಾವು ಮತ್ತು ಆತನು ನಮ್ಮನ್ನ ಅತಿ ಪ್ರಿಯರಾಗಿ ಇರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಕಾಣುವವರಾಗಿದ್ದೇವೆ. ಎಷ್ಟೋ ಸಾರಿ ನಾವು ಸಹ ನಮಗೆ ಅತಿ ಪ್ರಿಯರಾದ ವ್ಯಕ್ತಿಗಳ ಹೆಸರನ್ನ ನಮ್ಮ ಅಂಗೈಗಳಲ್ಲಿ ಬರೆದುಕೊಳ್ಳುವುದನ್ನ ಮತ್ತು ಯಾವ ವಿಷಯವನ್ನ ನಾವು ಮರೆತು ಹೋಗಬಾರ್ದು ಅವುಗಳನ್ನ ಅಂಗೈಯಲ್ಲಿ ಬರೆದಿಟ್ಟುಕೊಳ್ಳುವುದನ್ನ ನಾವು ನಮ್ಮ ಜೀವಿತದಲ್ಲಿ ಕಾಣುತ್ತೇವೆ. ಅದೇ ರೀತಿಯಲ್ಲಿ ದೇವರು ಸಹ ಅದಕ್ಕಿಂತ ಎಷ್ಟೋ ಹೆಚ್ಚಾದ ರೀತಿಯಲ್ಲಿ ನಮ್ಮನ್ನ ಬಹು ಪ್ರಾಮುಖ್ಯರೆಂದೆಣಿಸಿ, ಅತಿ ಪ್ರಿಯರೆಂದೆಣಿಸಿ, ತನ್ನ ದೃಷ್ಟಿಯಲ್ಲಿ ನಮ್ಮನ್ನ ಇರಿಸಿಕೊಳ್ಳಿಕ್ಕಾಗಿ ತನ್ನ ಅಂಗೈಯಲ್ಲಿ ನಮ್ಮನ್ನ ಚಿತ್ರಿಸಿಕೊಂಡಿದ್ದಾನೆ. ಪ್ರಿಯರೇ, ಅಂತ ಪ್ರೀತಿಯುಳ್ಳ ದೇವರನ್ನ, ಅಂತ ನಂಬಿಗಸ್ತ ದೇವರನ್ನ ನಾವು ಆತುಕೊಂಡು ಜೀವಿಸುವಾಗ ಆತನು ನಮ್ಮನ್ನ ತನ್ನ ಇಷ್ಟಾರ್ಥದ ಮೇರೆಗೆ ನಡೆಸುವವನಾಗಿದ್ದಾನೆ. ಯಾಕಂದರೆ ಆತನೇ ಹೇಳಿರುವ ಹಾಗೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಪೌಳಿ ಗೋಡೆಗಳು ಎಂಬುದಾಗಿ ನಾವು ನೋಡುವಾಗ ಅದು ಸುರಕ್ಷತೆಯಾಗಿದೆ. ಆತನು ತನ್ನ ಸುರಕ್ಷತೆಯಲ್ಲಿ ಯಾವಾಗಲೂ ನಮ್ಮನ್ನ ಇರಿಸಿಕೊಂಡಿದ್ದಾನೆ. ಆತನು ನಮ್ಮನ್ನ ಯಾವಾಗಲೂ ಗಮನಿಸ್ತಾ ಇದ್ದಾನೆ. ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ನಾವು ಏನು ಮಾಡುತ್ತಾ ಇದ್ದೇವೆ, ಯಾವ ಆಪತ್ತಿನಲ್ಲಿದ್ದೇವೆ, ಯಾವ ಕಷ್ಟದಲ್ಲಿದ್ದೇವೆ, ಆತನಿಗೆ ಎಲ್ಲಾ ತಿಳಿದಿದೆ. ಪ್ರಿಯರೇ, ಆತನ ದೃಷ್ಟಿ ನಮ್ಮ ಮೇಲೆ ಇದೆ. ಆತನು ನಮ್ಮನ್ನ ಪ್ರತಿ ಕ್ಷಣ ಗಮನಿಸುತ್ತಿದ್ದಾನೆ. ತನ್ನ ಸುರಕ್ಷತೆಯನ್ನ ನಮಗೆ ನೀಡಲಿಕ್ಕಾಗಿ. ಆದುದರಿಂದ ಯಾವುದೇ ವಿಷಯವಾಗಿ ನಾವು ಎದೆ ಗುಂದದವರಾಗಿ ಎಲ್ಲಾ ಕಾರ್ಯಗಳನ್ನ ಧೈರ್ಯವಾಗಿ ಮಾಡ್ಲಿಕ್ಕಾಗುವಂತೆ ಆತನ ಕೈಗಳಲ್ಲಿ ನಾವು ಸುರಕ್ಷಿತೆಯಾಗಿ ಇದ್ದೇವೆ ಎಂಬುದಾಗಿ ನೆನೆಸಿ ಆತನ ಮೇಲೆ ಸ್ಥಿರವಾದ ನಂಬಿಕೆಯನ್ನ ಇಟ್ಟವರಾಗಿ ಮುಂದೆ ಹೋಗ್ಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ಯಾಕೆಂದರೆ ಆತನು ನಮ್ಮನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನಮ್ಮ ಪೌಳಿ ಗೋಡೆಗಳು ಸದಾ ಆತನ ಕಣ್ಣೆದುರಿನಲ್ಲಿವೆ.
ಭಯಪಡುವುದು ಬೇಡ, ದಿಗ್ಭ್ರಮೆಗೊಳ್ಳುವುದು ಬೇಡ. ನಾವು ಸುರಕ್ಷತೆಯಾಗಿದ್ದೇವೆ ನಮ್ಮ ದೇವರಲ್ಲಿ. ಆತನನ್ನು ಆತುಕೊಂಡು ಮುಂದೆ ಹೋಗ್ಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.